ಹಲೋ ಫ್ರೆಂಡ್ಸ್, ಇವತ್ತು ಬೀದರ್ ಸ್ಪೆಷಲ್ ಕಡ್ಲಿ ಪಲ್ಯ ಮಾಡಮ್ರಿ. ಇದು ಕಡ್ಲಿ ಪಲ್ಯ ತಾಳಸ್ ಪಲ್ಯ ಭಾಳ ಟೇಸ್ಟಿ ಚಲೋ ಆಗ್ತದೆ, ಹೆಲ್ತಿಗೂ ಚಲೋ ಇರ್ತದೆ. ಈಗ ಎಲ್ಲ ಕಡೆ ಕಡ್ಲಿ ಪಲ್ಯ ಕಡ್ಲಿ ಸೀಸನ್ ಅಲ್ಲ, ಕಡ್ಲಿ ಪಲ್ಯ ಇದು ಆಗಿರ್ತಾವೆ ತೊಗೊಂಡು ಮಾರ್ಕೆಟ್ನಾಗ ಭಾಳ ಬಂದಿರ್ತದೆ. ಈ ಥರ ಕಟ್ ಮಾಡಿ ಮತ್ತು ತೊಳೆದು ಇಟ್ಕೋಬೇಕಿದು, ನೀರು ಆರಬೇಕೆಲ್ಲ. ತೊಳೆದು ಇಟ್ಟಿದ್ದದ ಇದು ಒಗ್ಗರಣೆ ಹಾಕಿ ತಾಳ್ಸೋದು ಹೆಂಗೆ ಅಂಥೇಳಿ ಮಾಡ್ತೀನಿ ನೋಡ್ರಿ. ಈಗ 2 ಸ್ಪೂನ್ ಎಣ್ಣೆ ಹಾಕಿನ್ರಿ. ಇದು ಜೀರಿಗೆ ಸಾಸಿವೆ, ಇದು ಬೆಳ್ಳುಳ್ಳಿ ಪೇಸ್ಟ್ ಅಬಡ ಜಬಡ ಕುಟ್ಕೋಬೇಕು. ಪೂರಾ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ದಪ್ಪೆ ಕುಟ್ಕೋಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್, ಇದು ಸ್ವಲ್ಪ ತಾಳ್ಸಿದಂಗೆ ಆಗೋದೇ. ಹೆಸರು ಬೇಳೆ ಇರ್ತಾವಲ್ಲ, ಹೆಸರು ಬೇಳೆ ಹಾಕ್ಬೇಕು ಸ್ವಲ್ಪ. 1-2 ಸ್ಪೂನ್ ಹೆಸರು ಬೇಳೆ ಇನ್ನೂ ಸ್ವಲ್ಪ ಹುರ್ಕೋಬೇಕು ಎಣ್ಣೆಯಾಗ. ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಹಾಕಿ ಹಸಿಮೆಣಸಿನ್ಕಾಯಿ ಎಲ್ಲ ತಾಳ್ಸಿದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಯ್ತಂದ್ರೆ ಅವಾಗ ತೊಳೆದಿಟ್ಟಿದ್ದು ಕಡ್ಲಿ ಪಲ್ಯ ಅದಲ್ಲ ಅದು ಹಾಕಬೇಕು. ಎಲ್ಲ ಇದು ಮಾಡ್ಕೊಬೇಕು. ಕರಗಿ ಸ್ವಲ್ಪ ಆಗ್ತದೆ ಇದೆಲ್ಲ ಕರಗಿ ಹಿಂಗಾಗ್ಬಿಡ್ತದೆ ಸಣ್ಣ ಇದಾಗಿ. ಇನ್ನೂ ಚಲೋ ವಾಪಸ್ಬೇಕಿದು. ನಮ್ಮ ಮ್ಯಾಲೊಂದು ಮುಚ್ಚಿ ಇಟ್ಬೇಕು. ಲಾಸ್ಟಿಗೆ ಉಪ್ಪು ಹಾಕಬೇಕು, ಹೀಗೆ ಹಾಕಬಾರ್ದು ಉಪ್ಪು. ಇದೆಲ್ಲ ಚಲೋ ಫ್ರೈ ಆಗಬೇಕು. ಇದು ಮ್ಯಾಲೊಂದು ಮುಚ್ಚಿಡ್ಬೇಕು. ಈ ಥರ ಹಾಕೋದು ನೋಡಿರಿ. ಇದು ವಾಪಸ್ ಇದಾಯ್ತು. ಈಗ ಉಪ್ಪು ಹಾಕ್ಬೇಕು, ಕೆಳಗೆ ಇಳಿಸೋ ಮುಂದೆ ಉಪ್ಪು ಹಾಕಬೇಕು. ಯಾವುದು ತಪ್ಪಲ ಪಲ್ಯಕ್ಕೆ ಉಪ್ಪು ಇದು ಹಾಕಿದ್ರೆ ನೀರನ್ನು ಬಿಡ್ತದೆ, ಕಹಿ ಆಗ್ಬಿಡ್ತದೆ. ಇಲ್ಲಾಂದ್ರೆ ಅದಕ್ಕೆ ಉಪ್ಪು ಲಾಸ್ಟಿಗೆ ಹಾಕಬೇಕು. ಅಗದಿ ಸ್ವಲ್ಪ ಹಿಡಿತದೆ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಇದು ತಪ್ಪಲ ಪಲ್ಯಕ್ಕೆ ಸ್ವಲ್ಪ ಹಿಡಿತದೆ ಉಪ್ಪು, ಸ್ವಲ್ಪ ಹಾಕಬೇಕು. ಆಯ್ತು, 2 ನಿಮಿಷ ಚಲೋ ಕಲಸಿ ಮುಚ್ಚಿ ಒಂದು ಆಫ್ ಮಾಡಬೇಕು. ಆಯಿತು. ಸ್ವಾದಿಷ್ಟ ಕಡ್ಲಿ ಪಲ್ಯ ತಾಳ್ಸಿದ್ದು ರೆಡಿ ನೋಡ್ರಿ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಲಿಕ್ಕೂ ಭಾಳ ಚಲೋ ಇರ್ತದೆ, ಟೇಸ್ಟಿ ಭಾಳ. ಮಾಡಿ ನೋಡ್ರಿ ಎಲ್ಲರೂ. ಯಾರು ನನ್ನ ಚಾನಲಿಗೆ ಹೊಸವರಿದ್ರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅಂದ್ರೆ ಬೇರೆ ಏನು ಬೇಕಾಗಿದ್ದು ಹೇಳಿದ್ರೆ ಅದು ಮಾಡ್ಲಿಕ್ಕೆ ನನಗೂ ಇದು ಆಗ್ತದೆ, ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಫಾರ್ ದ ವಾಚ್.